ಬರಗಾಲವನ್ನು ಎದುರಿಸತಕ್ಕಂಥ ಸಂದರ್ಭ ಬಂದಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೆ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸಬೇಕು. ಮುಂದಿನ 2 ತಿಂಗಳು ಜನಸಮುದಾಯಕ್ಕೆ ಯಾವುದೇ ರೀತಿಯಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಮತ್ತು ಅವರ ಜೀವನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಬೆಳಗಾಂ ಡಿವಿಷನಲ್ಲಿ, ಚಿತ್ರದುರ್ಗದಲ್ಲಿ, ತುಮಕೂರಿನಲ್ಲಿ ಎಲ್ಲ ರಿವ್ಯೂ ಮಾಡಿ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಅದನ್ನು ನಾನು ತಿಳಿಸಿದ್ದೇನೆ. ಎಲ್ಲ ರಿಸರ್ವಾಯರಿಗೆ ಡೆಡ್ ಸ್ಟೋರಿಗೆ ಬಂದುಬಿಟ್ಟಿದ್ದಾವೆ. ಅದನ್ನು ನಾವು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬೆಳೆಗಳಿಗೆ ಕೊಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಬೆಳೆಗಳಿಗೆ ರಿಸರ್ವಾಯರಿಂದ ಡೆಡ್ ಸ್ಟೋರೇಜ್ ಏನಿದೆ ಅದನ್ನು ಕುಡಿಯೋ ನೀರಿಗೆ ಉಪಯೋಗಿಸಬೇಕು, ಮಾತ್ರ ಬೆಳೆಗಳಿಗೆ ಕೊಡಬಾರ್ದು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ನಿನ್ನೆ ಸ್ವಲ್ಪ ಭಾಗದಲ್ಲಿ ಮಳೆಯಾಗಿದೆ. ಚಿಕ್ಕಮಗಳೂರು, ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆಯಾಗಿದೆ ಮತ್ತು ಆ ಭಾಗದಲ್ಲಿ ಹುಬ್ಬಳ್ಳಿ, ಧಾರವಾಡ, ಆ ಕಡೆ ಬೆಳಗಾಂ ಆ ಭಾಗದಲ್ಲಿ ಸ್ವಲ್ಪ ಮಳೆಯಾಗಿದೆ. ರಿಸರ್ವಾಯರ್ಗಳಿಗೆ ಈಗ ಸ್ವಲ್ಪ ಒಳ ಹರಿವು ಬರ್ತಾ ಇದೆ. ಇನ್ನೂ ಒಂದು 2-3 ದಿವಸ ಹಾಗೆ ಇದ್ದರೆ, ಮಳೆ ಬಂದರೆ ಸ್ವಲ್ಪ ನೀರಿನ ಮಟ್ಟ ಜಾಸ್ತಿ ಆಗ್ತದೆ. ಈ ಭಾಗದಲ್ಲಿ ಮಲೆನಾಡಿನಲ್ಲಿ ಮಳೆ ಆಗ್ತಾ ಇರೋದ್ರಿಂದ ನಮಗೆ KRSಗೆ ಒಳಹರಿವು ಪ್ರಾರಂಭ ಆಗಿದೆ. ಅದು ಹೇಮಾವತಿ ಇರ್ಬೋದು, KRS ಇರ್ಬೋದು, ಇವೆಲ್ಲ ಸ್ವಲ್ಪ ಮಟ್ಟಿಗಾದರೂ ನಮಗೆ ನೀರು ಬಂದರೆ ಕುಡಿಯೋ ನೀರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಆನಂತರ ನಾವು ಮುಂದಿನ ಯೋಚನೆ ಮಾಡ್ತೀವಿ ಕಾಮಗಾರಿಗಳ ಬಗ್ಗೆ. ಅದೆಲ್ಲ ಜನ ಗುಳೆ ಹೋಗೋದನ್ನು ನಿಲ್ಲಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಇವತ್ತು ಬೀದರ್ ಜಿಲ್ಲೆಗೆ ಹೋಗ್ತಿದ್ದೇವೆ. ಅಲ್ಲಿಂದ ನಾಳೆ ಗುಲ್ಬರ್ಗ ಡಿವಿಷನ್ ರಿವ್ಯೂವನ್ನು ಮುಖ್ಯಮಂತ್ರಿಗಳು, ನಾನು ಎಲ್ಲರೂ ಕೂಡ ಮಾಡ್ತೇವೆ. ಅಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನು ನೋಡಿಕೊಂಡು ಸೂಚನೆಗಳನ್ನು ಕೊಟ್ಬಿಟ್ಟು ಬರ್ತೇವೆ. ಸರ್, ಕುಡಿಯೋ ನೀರು ಪೂರೈಕೆ ಮತ್ತು ಮೇವು ಪೂರೈಕೆಗೆ ಸಂಬಂಧಪಟ್ಟಂತೆ ಏನು ಆ್ಯಕ್ಷನ್ ಆಗಿದೆ? ಈಗಾಗಲೇ ಮೇವು ಕಿಟ್ಸನ್ನು ಕೊಡುವಂಥದ್ದನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಒಂದಿಷ್ಟು ಬೋರ್ವೆಲ್ಗಳು, ನೀರಾವರಿ ಇದೆ ಅಲ್ಲಿ ಬೆಳಿಬೇಕು ಅಂತೇಳಿ ಆ ಕಿಟ್ಸನ್ನು ಪ್ರತಿ ಸಾರಿ ಬರಗಾಲ ಬಂದ ಸಂದರ್ಭದಲ್ಲಿ ಕೊಡ್ತೇವೆ. ಅದನ್ನು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅಲ್ಲಿ ಸ್ಥಳೀಯವಾಗಿ ಅವರು ಕೊಡ್ತಾರೆ. ಅದನ್ನು ಬೆಳೆದ್ರೆ ಆ ರೈತರಿಗಾದರೂ ಆಗುತ್ತೆ, ಸ್ವಂತಕ್ಕಾದರೂ ಆದರೆ ಅಷ್ಟರ ಮಟ್ಟಿಗೆ ನಮಗೆ ಪ್ರೆಷರ್ ಕಡಿಮೆ ಆಗ್ತದೆ. ಮೇವು ಬ್ಯಾಂಕ್ ಮಾಡೋದು, ಗೋಶಾಲೆ ಮಾಡೋದು, ಇದೆಲ್ಲವನ್ನು ಕೂಡ ಅವಶ್ಯಕತೆ ನೋಡ್ಕೊಂಡು ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅದನ್ನು ಭಾಳ ಕಷ್ಟದಿಂದ ಇವತ್ತು ನಾವು ಇದನ್ನು ಎದುರಿಸಬೇಕಾಗ್ತದೆ. ಅದನ್ನು ಸರ್ಕಾರ ಅದಕ್ಕೆ ತಯಾರು ಮಾಡ್ಕೊಳ್ತಾ ಇದೆ. ಇಷ್ಟು ಬೇಗ ಯಾವುದು ಸದ್ಯದಲ್ಲಿ ಇಲ್ಲ. ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ವರದಿ ಕೊಡ್ತೇವೆ ಮತ್ತು ನಮಗೆ NDRFನಲ್ಲಿ ಏನು ಹಣ ಕೊಡ್ತಾರೆ ಪ್ರತಿ ವರ್ಷ ಅದನ್ನು ಸ್ವಲ್ಪ ಅಡ್ವಾನ್ಸ್ ಮಾಡಿಕೊಡಿ ಅಂತ ಕೂಡ ನಾವು ಅವರಿಗೆ ಬೇಡಿಕೆಯನ್ನು ಕಳಿಸ್ತೇವೆ. ಸಾಧ್ಯ ಆದರೆ ನಾನೇ ಹೋಗಿ ಗೃಹ ಸಚಿವರಿಗೆ ಭೇಟಿ ಮಾಡಿ ಬರ್ತೇವೆ. ಕನ್ನಡ ಇಂಗ್ಲಿಷ್ ಎರಡು ಹೇಳ್ಬಿಡಿ ಸರ್. ಕನ್ನಡದಲ್ಲೇ ಹೇಳ್ಬಿಡಿ. ನೋಡಿ,